ನಮ್ಮಲ್ಲಿ ರಾಮಾಯಣ ಬರೆದಿದ್ದಾರೆ, ಮಹಾಭಾರತ ಬರೆದಿದ್ದಾರೆ, ಸಂವಿಧಾನ ಬರೆದಿದ್ದಾರೆ. ತಮಗೆ ಅಷ್ಟು ಗೊತ್ತಿಲ್ವಾ? ರಮೇಶ್ ಕಟ್ಟಿಯವರೇ, ದಯಮಾಡಿ ಇನ್ನೊಂದು ಸಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಯಾರ್ಯಾರು ಅಲ್ಲಿ ಮಾತಾಡಿದರೆ ಇನ್ನು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ. ದಯಮಾಡಿ ಪೊಲೀಸ್ ಬಂಧಿಸಲಿದ್ದಾರೆ. ಅದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಬಹಳ ಹೆಮ್ಮೆಯಿಂದ ಹೇಳಬೇಕಿರುತ್ತದೆ. ಅವರ ನಾಯಕರನ್ನು ಮಾತಾಡ್ತಕ್ಕಂಥ ಅವಹೇಳನಕಾರಿ ನಿಮ್ಮ ನುಡಿಯನ್ನ ನಮ್ಮ ಸಮಾಜ, ಅದರಲ್ಲಿ ವಿಶೇಷವಾಗಿ ವಾಲ್ಮೀಕಿ ಸಮಾಜ ಯಾವತ್ತಿಗೂ ಕ್ಷಮಿಸುವ ಪಕ್ಷವಂತರು ರಾಜಕಾರಣದಲ್ಲಿದ್ದಾರೆ. ಪ್ರತಿಯೊಂದು ಹಳ್ಳಿಯಲ್ಲೂ ಇಲ್ಲಿವರೆಗೆ ನಾವು ಕಡಿಮೆ ಇಲ್ಲ. ಯಾವುದರಲ್ಲಿ ಪ್ರತಿನಿಧಿಯಾಗಿ ಆರಿಸುವಂತ ವ್ಯಕ್ತಿಗಳು ಇದ್ದು ಒಬ್ಬ ಸಾಮಾನ್ಯ ಮನುಷ್ಯನಂತೆ ನೀವು ಒಂದು ಜನಾಂಗವನ್ನು ಹೇಳಿಸುವುದು, ನಮ್ಮ ಜನಾಂಗಕ್ಕೆ ಚೆನ್ನಾಗುವವರಿಗೆ ನಿಮ್ಮನ್ನು ನಾವು ಬಿಡುವುದಿಲ್ಲ. ದಯಮಾಡಿ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದೇವೆ, ಅವರನ್ನು ಬಂಧನಕ್ಕೆ ಹಾಕಬೇಕು. ಹಾಗೂ ಗ್ರಾಮ